ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ನಾನು ಭ್ರಮರಾಂಬ. ಇವತ್ತು ಸಿಂಪಲ್ಲಾಗಿ ಸಮ್ಮರ್ಗೆ ಕೂಲ್ ಆದಂಥ ನಿಂಬೆಹಣ್ಣಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು 8 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊತೀನಿ. ಸ್ವೀಟ್ನೆಸ್ ತಕ್ಕಂತೆ ನೀವು ಸಕ್ಕರೆಯನ್ನು ಹಾಕ್ಕೋಬೋದು. ಇದಕ್ಕೆ 8 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಈಗ ಪುಡಿ ಮಾಡಿರ್ತಕ್ಕಂಥ ಸಕ್ಕರೆ ಹಾಗೆಯೇ ಉಪ್ಪನ್ನು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 3 ನಿಂಬೆಹಣ್ಣಿನ ರಸ ತೆಗೆದಿಟ್ಟಿದ್ದೆ ಅದನ್ನು ಹಾಕ್ಕೋಬೇಕು. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 5 ರಿಂದ 6 ಪುದೀನ ಎಲೆಗಳನ್ನು ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ರುಬ್ಕೊಂಬರೋಣ. ನಾನು 6 ಗ್ಲಾಸು ನಿಂಬೆಹಣ್ಣಿನ ಜ್ಯೂಸನ್ನು ಮಾಡ್ಕೊತಿದ್ದೀನಿ. ಸೊ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೋಬೇಕು. ಫ್ರಿಡ್ಜ್ ನೀರು ಹಾಕ್ಕೊಂಡ್ರೆ ಕೂಲಾಗಿ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕೆ ನಾನು ಆಗಲೇ 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೆ. ಈಗ 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೂಲ್ ಆದಂಥ ನಿಂಬೆಹಣ್ಣಿನ ಜ್ಯೂಸು ರೆಡಿ ಆಗುತ್ತೆ. ಸೊ ಈ ಸಮ್ಮರ್ಗೆ ನೀವು ಸಹ ಟ್ರೈ ಮಾಡಿ. ನಿಮಗೆ ಬೇಕಿದ್ದರೆ 1-2 ಏಲಕ್ಕಿಯನ್ನು ಸಹ ಹಾಕ್ಕೋಬೋದು. ಸೊ ಈ ಸಮ್ಮರ್ ಡ್ರಿಂಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್.